ಹಲೋ, ಹೌದಾ? ಎಲ್ಲಿ? ಯಾವಾಗ? ಹಲೋ ಏನಾಯ್ತು ಸುಬ್ಬು? ಯಾಕೆ ಟೆನ್ಷನ್ ಆಗಿದೆಯಾ? ಮೇಡಮ್, ಅಪ್ಪಂಗೆ ರಿಂಗ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೆ. ಪ್ರಜ್ಞೆ ತಪ್ಪಕ್ಕೂ ಮುಂಚೆ ನನ್ನ ಫೋನ್ ನಂಬರ್ ಕೊಟ್ಬಿಟ್ಟು ಪ್ರಜ್ಞೆ ತಪ್ಪಿಟ್ಟಿದ್ದಾರೆ ಅವರು. ಅಯ್ಯೋ ದೇವ್ರೆ, ಬಾಬಾ ಬಾಬಾ ಈಗಲೇ ಅಲ್ಲಿಗೆ ಹೋಗೋಣ ನಾವು. ಬೇಡ ಮೇಡಮ್, ಯಾರು ಫೋನ್ ಮಾಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಂತನೂ ಅವ್ರು ನನಗೆ ಹೇಳಿಲ್ಲ. ಏಯ್ ಸುಬ್ಬು, ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಏನ್ ಹೇಳ್ತಿದ್ಯಾ ನೀನು? ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ನೀನ್ ನೋಡಿದ್ರೆ ಇಷ್ಟು ಈಸಿಯಾಗಿ ತಗೋತಿದ್ಯಲ್ಲ. ಈಸಿಯಾಗಿ ತಗೋತಿಲ್ಲ ಮೇಡಮ್, ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದು ನಿಜನ ಸುಳ್ಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುಬ್ಬು, ಅದ್ ಏನೇ ಇರ್ಲಿ ಸುಬ್ಬು, ಮೊದಲು ನಾವು ಅಲ್ಲಿಗೆ ಹೋಗಿ ನೋಡೋಣ ಬಾ. ಒಂದು ನಿಮಿಷ ರೀ, ನಾನು ಫೋನ್ ಮಾಡ್ತೀನಿ. ಏನಾಯ್ತು? ಅಪ್ಪನ ಫೋನ್ ಕನೆಕ್ಟ್ ಆಗ್ತಿಲ್ಲ. ಅಯ್ಯೋ, ಹಾಗಾದ್ರೆ ಇನ್ನೂ ಲೇಟ್ ಮಾಡೋದು ಬೇಡ ಸುಬ್ಬು, ಈಗಲೇ ಹೊರಡೋಣ ಬಾ. ಒಂದು ನಿಮಿಷ ಇರಿ, ಒಂದು ಕೆಲಸ ಮಾಡೋಣ, ನೀವು ಅಲ್ಲಿಗೆ ಬರೋದು ಬೇಡ, ನಿಮ್ಮನ್ನ ಮನೆಗೆ ಬಿಟ್ಟು ನಾನು ಒಬ್ಬನೇ ಹೋಗ್ಬಿಡ್ತೀನಿ. ಸುಬ್ಬು, ಅತಿ ಆಯ್ತು ಸುಬ್ಬು ಇದು. ಅಲ್ಲ, ಮೊದಲೇ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ಲೇಟ್ ಆಗ್ತಾ ಇದೆ ಅಂತದ್ರಲ್ಲಿ ನೀನು ನನ್ನನ್ನು ಡ್ರಾಪ್ ಮಾಡಿ ಹೋಗ್ತೀಯ ಅಂತ ಹೇಳ್ತಿದ್ದಿಲ್ಲ. ಸರಿ ಆಯ್ತು ಬಿಡು, ನೀನು ಇಲ್ಲಿಂದ ಹೊರಡು, ನಿನ್ನ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗು, ನಾನು ಮನೆಗೆ ಹೋಗ್ತೀನಿ, ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಸರಿ ಮೇಡಮ್, ಆಯಿತು. ಆದರೆ ಮಧ್ಯದಲ್ಲಿ ಇಳಿಯೋದಕ್ಕೆ ಹೋಗ್ಬೇಡಿ ಪ್ಲೀಸ್. ಸರಿ ಆಯಿತು, ಇದನ್ನು ತೊಗೊಂಡು ಹೋಗು. ನೀನು ಅಲ್ಲಿ ಹೋಗಿದ ತಕ್ಷಣ ನನಗೆ ಕಾಲ್ ಮಾಡಬೇಕು, ನಾನು ವೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಏನೇ ಎಮರ್ಜೆನ್ಸಿ ಇರಲಿ, ನಾನು ಎಲ್ಲರೂ ಕರ್ಕೊಂಡು ಬರ್ತೀನಿ, ನೀನು ಹೋಗು ಆಯಿತಾ? ಯಾರು ನೀವೆಲ್ಲ? ಯಾಕಿದ್ದಾರೆ ಅಡ್ಡ ಹಾಕಿದ್ದೀರಾ? ಆ ವಿಜಯಾಂಬಿಕಾ ಕಳಿಸಿದಾಳ ನಿಮ್ಮನ್ನ? ನನ್ನಿಂದ ಗೆಲ್ಲೋದಕ್ಕಂತೂ ಆಗಲ್ಲ, ಅದಕ್ಕೆ ಕೊಲ್ಲೋದಕ್ಕೆ ಕಳಿಸಿದಾಳ. ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ, ಇಲ್ಲ ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಹೇಯ್, ನೀನೇನ ನೋಡ್ತಾ ಇದ್ಯಾ? ರೈಟ್ ಹೇಳ. ಮೇಲಕ್ಕೆ ಹೋಗೋ ಹೊತ್ತಲ್ಲಿ ಮೊಬೈಲ್ ಫೋನ್ ಯಾಕೆ ಮೇಡಮ್? ಇನ್ಯಾಕೋ ಕಡೆದಾಗ ಯಾರಿಗಾದ್ರೂ ಫೋನ್ ಮಾಡಿ ಅವ್ರ ಕೊನೆ ಆಸೆ ಹೇಳ್ಕೊಳೋದಕ್ಕೆ ಅನ್ಸುತ್ತೆ ಅಲ್ವಾ ಮೇಡಮ್? ನಮ್ಮ ಹತ್ರನೇ ಹೇಳ್ಕೊಳ್ಳಿ ಮೇಡಮ್. ನಾವೇನೋ ನಿಮ್ಮನ್ನ ಕೊಲ್ಲೋದೇನೋ ನಿಜ, ಆದ್ರೆ ನಮಗೂ ಕರುಣೆ ಇದೆ ಅಲ್ವೇನ್ರೋ? ಹೇಯ್, ಬಿಡೋ ನನ್ನ. ಸುರು ಬಿಡ್ಬೇಡ.